ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಾನು ಅವನನ್ನು ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ರೀಪ್ರಿನ್ಸ್ ಪುಟ 4160, ಪುಟದ ಸಂಖ್ಯೆ 68. ಯಹೂದ್ಯರು ಗೋಳಾಡಿದರು, ಯೇಸುವು ಅತ್ತನು. ಆ ಕಾಲದಲ್ಲಿ ಅಂತ್ಯಕ್ರಿಯೆಯ ಸಂಸ್ಕಾರವಾಗಿ 7 ದಿನಗಳು ಶೋಕಿಸುವುದು ವಾಡಿಕೆಯಾಗಿತ್ತು. ಮಾರ್ತಳು, ಮರಿಯಳು ಹಾಗೂ ಲಾಜರನು ಒಂದು ಪ್ರಭಾವಿ ಐಶ್ವರ್ಯವಂತ ಕುಟುಂಬಕ್ಕೆ ಸೇರಿದವರೆಂಬುದು ಹಾಗೂ ಸಾವಿನಿಂದ ನೊಂದ ಆ ದುಃಖದ ಸಮಯದಲ್ಲಿ ಹಲವಾರು ಮಿತ್ರರು ಅವರೊಡನೆ ಶೋಕಿಸಿ ಅವರನ್ನು ಸಂತೈಸಲು ಬಂದಿದ್ದರೆಂಬುದು ಸ್ಪಷ್ಟವಾಗಿತ್ತು. ಶೋಕಿಸುವವರಿಂದ ತುಂಬಿರುವುದೆಂದು ತಾನು ತಿಳಿದಿದ್ದ ಆ ಮನೆಗೆ ಹೋಗಿ ಅನಂತರದಲ್ಲಿ ಸಮಾಧಿಗೆ ಹೋಗುವುದು ವಿವೇಕಕರವಲ್ಲವೆಂದು ಯೇಸುವು ಎಣಿಸಿಕೊಂಡವನಾಗಿ ತಾನು ಬೆಥಾನ್ಯಕ್ಕೆ ಸ್ವಲ್ಪ ದೂರದಲ್ಲಿ ಉಳಿದುಕೊಂಡು ಅವರಿಗೆ ಹೇಳಿ ಕಳುಹಿಸಿದ್ದನು. ಯೇಸುವು ಸಮೀಪಿಸುತ್ತಿರುವನೆಂಬ ಸುದ್ದಿ ಬಂದಾಗ ಮಾರ್ತಳು ಆತನನ್ನು ಸಂಧಿಸಲು ಹೊರಟಳು. ಆದರೆ ಮರಿಯಳು ದುಃಖಭಾರದಿಂದ ಸೊರಗಿದವಳಾಗಿ, ಬಹುಶಃ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬ ಯೇಸುವಿನ ಈ ಮಾತನ್ನು ಕೇಳಿ ನಿರಾಶಳಾಗಿ ಸೋತು ಹೋಗದಂತೆ ಕಾಣುವವಳಾಗಿ ಮನೆಯಲ್ಲೇ ಕೂತುಕೊಂಡಿದ್ದು ಆತನನ್ನು ಸಂಧಿಸುವುದಕ್ಕೆ ಹೋಗಿರಲಿಲ್ಲ. ಆಕೆಯ ನಡೆಯು ಹೀಗೆ ಹೇಳುವಂತಿತ್ತು: ನಾವು ಕಡೆಯವರೆಗೂ ಬಹುವಾಗಿ ನಿರೀಕ್ಷಿಸಿದ್ದೆವು ಸ್ವಾಮಿ, ಆದರೆ ಈಗ ಅತಿ ವಿಳಂಬವಾಗಿರುವುದು. ಅನುಕೂಲಕರವಾದ ಒಂದು ಅವಕಾಶವನ್ನು ನೀನು ಕಳೆದು ಹೋಗಲು ಬಿಟ್ಟಿದ್ದಿ. ನಾವು ದುಃಖದ ನಡುವಿನಲ್ಲಿದ್ದೇವೆ. ನಮಗೆ ಈಗ ಏನು ಪ್ರಯೋಜನವಾಗಲು ಸಾಧ್ಯ? ಲಾಜರನು ಸತ್ತು ಹೋಗಿರುವನು. ಕರ್ತನ ಬಳಿಗೆ ಬಂದಾಗ ಮಾರ್ತಳ ಅಭಿನಂದನೆಯು ಇದಾಗಿತ್ತು: ಸ್ವಾಮಿ, ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು. ಈ ಟೀಕೆಯಲ್ಲಿ ಸಲಹೆಯ ರೂಪವಾಗಿ ಕೆಲವೊಂದು ಗದರಿಕೆ ಇತ್ತು. ಅದು ಆಕೆಯು ಹೀಗೆ ಹೇಳಿದಂತಿತ್ತು: ನೀನು ಯಾಕೆ ಬರಲಿಲ್ಲ? ಆದರೆ ಈಗಲೂ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ನೀನು ಮೆಸ್ಸಿಯನ್ ಎಂಬುದನ್ನು ನಾನು ಗ್ರಹಿಸಿಕೊಂಡಿದ್ದೇನೆ. ನಮ್ಮ ಕರ್ತನ ಉತ್ತರವು ಇದಾಗಿತ್ತು: ನಿನ್ನ ತಮ್ಮನು ಬದುಕುವನು. ನಮ್ಮ ಕರ್ತನು ನಿನ್ನ ತಮ್ಮನು ನಿದ್ರಿಸುತ್ತಿಲ್ಲವೆಂದಾಗಲಿ ನಿನ್ನ ತಮ್ಮನು ಸತ್ತಿಲ್ಲವೆಂದಾಗಲಿ ಹೇಳದೆ ಆಕೆಯ ಮನಸ್ಸಿಗೆ ಪುನರುತ್ಥಾನವನ್ನು ಸೂಚಿಸಿದ್ದನೆಂಬುದನ್ನು ಗಮನಿಸಬೇಕು. ನಾವು ಆತನಿಗಿಂತಲೂ ವಿವೇಕಿಗಳೇ? ಆತನ ಶಿಷ್ಯರಾಗಿ ನಾವು ಆತನು ಹೇಳಿದ್ದಕ್ಕಿಂತಲೂ ಏನಾದರೂ ಭಿನ್ನವಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಬೋಧಿಸಬಹುದೇ? ಮಾರ್ತಳ ಉತ್ತರವು ಆಕೆಯು ಆತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳೆಂದು ಹಾಗೂ ಆ ಸಮಯದಲ್ಲಿ ನಂಬುವವರಾದ ಯಹೂದ್ಯರೆಲ್ಲರಿಗೂ ಸಾಧಾರಣವಾಗಿ ಹೊಂದಿದ್ದ ಅಭಿಪ್ರಾಯವನ್ನೇ ಆಕೆಯು ಹೊಂದಿದ್ದಳೆಂದು ತೋರಿಸಿಕೊಡುತ್ತದೆ. ಅದೇನೆಂದರೆ 7,000 ವರ್ಷಗಳ ವಾರದ ಕಡೆಯ ದಿನ, ಅಂದರೆ 7ನೆಯ ದಿನವು ಆರಂಭವಾಗುವಾಗ ನೀತಿವಂತರು ಹಾಗೂ ಅನೀತಿವಂತರಿಬ್ಬರಿಗೂ ಪುನರುತ್ಥಾನವಾಗುವುದೆಂಬ ನಿರೀಕ್ಷೆಯನ್ನು ಆಕೆಯು ಹೊಂದಿದ್ದಳು. ನಮ್ಮ ಕರ್ತನು ಆಕೆಯ ಅಭಿಪ್ರಾಯವನ್ನು ವಿರೋಧಿಸಿರಲಿಲ್ಲ. ಆದರೆ ಆಕೆ ನಿಧಾನವಾಗಿ ಆ ಸಂದರ್ಭದಲ್ಲಿ ತಾನು ಏನು ಮಾಡಲು ಬಯಸಿರುವನೆಂಬುದನ್ನು ಗ್ರಹಿಸಿಕೊಳ್ಳುವಂತೆ ಕರ್ತನು ಆಕೆಯನ್ನು ನಡೆಸಿದ್ದನು. ಮತ್ತು ಹೀಗಾಗಿ ನಿಗದಿತವಾದ ಕಾಲದಲ್ಲಿ ಸತ್ತವರೆಲ್ಲರನ್ನೂ ಎಬ್ಬಿಸುವಂಥ ಪುನರುತ್ಥಾನದ ಶಕ್ತಿಯು ತನ್ನಲ್ಲಿ ಉಂಟೆಂಬುದನ್ನು ವಿವರಿಸಿ ಹೀಗೆ ಹೇಳಿದ್ದನು: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ತನ್ನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಅವನು ಸತ್ತರೂ ಬದುಕುವನು, ಹಾಗೂ ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಮಾರ್ತಳಿಗೆ ತನ್ನಲ್ಲಿರುವ ಶಕ್ತಿಯ ಬಗ್ಗೆ ಹಾಗೂ ಮುಂದೆ ನಿರ್ವಹಿಸುವ ಕಾರ್ಯದ ವಿಷಯವಾದ ಈ ಅಭಿಪ್ರಾಯವನ್ನು ನಂಬುವಳೋ ಎಂಬುದನ್ನು ವಿಚಾರಿಸಿದ್ದನು. ತನಗೆ ನಂಬಿಕೆ ಇರುವುದಾಗಿಯೂ
ಮತ್ತು ಆತನು ಬರಬೇಕಾದ ದೇವಕುಮಾರನಾದ ಮೆಸ್ಸಿಯನೆಂದು ಅಂಗೀಕರಿಸಿರುವುದಾಗಿಯೂ ಆಕೆಯು ಉತ್ತರಿಸಿದಳು. ಅನಂತರ ಆಕೆಯು ತನ್ನ ಸಹೋದರಿಯಾದ ಮರಿಯಳ ಬಳಿಗೆ ಗುಪ್ತವಾಗಿ ತೆರಳಿ, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದಳು.